ನಮಸ್ಕಾರ. ಫಾದರ್ ಮುಲ್ಲಾಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇವತ್ತಿನ ನಮ್ಮ ಆರೋಗ್ಯ ಕಿರಣ ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲಾಸ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಸಾಕಿನ್ಯ ಹೆಗ್ಡೆ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಓಕೆ ಡಾಕ್ಟರ್, ಈಗ ನೀವು ಡಯಾಬಿಟಿಕ್ಸ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀರಾ. ಅಂದರೆ ಮಧುಮೇಹ ಸಾಮಾನ್ಯವಾಗಿ ಎಲ್ಲರಲ್ಲೂ ನಾವು ಈಗಿನ ಇದರಲ್ಲಿ ಕೇಳ್ತಿರೋದಂದರೆ ಮಧುಮೇಹ ಎಲ್ಲರಿಗೂ, ಎಲ್ಲ ಏಜ್ನವರು, ಸಣ್ಣ ಮಕ್ಕಳಿಂದ ಹಿಡಿದು ಏಜ್ನವ್ರ ತನಕ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಡಯಾಬಿಟಿಸ್ ಅಥವಾ ಮಧುಮೇಹ ಅಂದರೆ ಏನು, ಅದು ಯಾವ ರೀತಿಯಾಗಿ ಬರ್ತದೆ, ಅದರ ಲಕ್ಷಣಗಳು ಯಾವುದು? ಓಕೆ, ನೀವು ಕೇಳಿದ್ದು ಕರೆಕ್ಟ್. ಆ್ಯಕ್ಚುಲಿ ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬ ವಯಸ್ಸಿನವ್ರಿಗೆ ಕೂಡ ಎಲ್ಲರಿಗೂ ಡಯಾಬಿಟಿಕ್ ಇದೆ. ಎಲ್ಲರೂ ನನ್ನ ಹತ್ರ ಬಂದು ಕೇಳ್ತಾರೆ, ಏನಕ್ಕೆ ಇಷ್ಟು ಬೇಗ ಬಂದಿದೆ, ಮಕ್ಕಳು ಎಸ್ಪೆಷಲಿ ಪೇರೆಂಟ್ಸ್ ಬಂದು ಕೇಳ್ತಾರೆ ಇಷ್ಟು ಬೇಗ ಹೇಗೆ ಸ್ಟಾರ್ಟ್ ಆಗಿದೆ ಅಂತ. ಸೊ ಮೇನ್ ರೀಸನ್ ಏನಂದರೆ ನಮ್ಮ ಪ್ಯಾನ್ಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿ ಅಂತ ನಾವು ಹೇಳ್ತೀವಿ, ಅದರಿಂದ ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆದರೆ ಯೂಶ್ವಲಿ ಡಯಾಬಿಟಿಸ್ ಬರುವ ವೆರಿ ಕಾಮನ್ ಕಾಸ್ ಲಕ್ಷಣ. ಹೌದು, ಕರೆಕ್ಟ್. ಬಟ್ ಪುನೊಂದಿಗೇನಂದರೆ ಈಗ ನೀವು ನೋಡಿದರೆ ಎಲ್ಲರದ್ದು ಸ್ಥೂಲಕಾಯತೆ ಅಥವಾ ಒಬೆಸಿಟಿ, ಓವರ್ ವೇಟ್ ಜಾಸ್ತಿ ಆಗಿದೆ. ಎಲ್ಲರದ್ದು ವೇಟ್ ಎಷ್ಟು ಇರಬೇಕು ಅದಕ್ಕಿಂತ ಜಾಸ್ತಿ ಆಗಿದೆ. ದಿಸ್ ಈಸ್ ಎಲ್ಡರ್ಲಿ, ಅಂದರೆ 40 years ನಂತರ ಬರುವ ಕಾಯಿಲೆ ಈಗ 10-15 years ಅವರ ಹತ್ರನೇ ನಾವು ನೋಡ್ತಾ ಇದ್ದೀವಿ. ಸೊ ಮೇನ್ ರೀಸನ್ ಇಸ್ ಔಟ್ಸೈಡ್ ಜಂಕ್ ಫುಡ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ. ನಾವು ಎಷ್ಟು ಆ್ಯಕ್ಟಿವಿಟಿ ಮಾಡಬೇಕು ಅದರ ಲೆವೆಲ್ಸ್ ಕಮ್ಮಿ ಆಗಿದೆ. ಮೋಸ್ಟ್ಲಿ ಈಗ ವರ್ಕಿಂಗ್ ಇಂಡಿವಿಜುವಲ್ಸ್ ಕೂಡ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಆಗಿದೆ. ಸೊ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಎಲ್ಲರದ್ದು ಜಾಸ್ತಿ ಆಗಿದೆ. ಹೊರಗಡೆ ಹೋಗಿ ಕೆಲಸ ಮಾಡೋದು ಅಥವಾ ಓಡಾಟ ಅದೆಲ್ಲ ಕಡಿಮೆ ಆಗಿದೆ. ಎಕ್ಸಸೈಸ್ ಕಡಿಮೆ ಆಗಿದೆ. ಅದರಿಂದ ಬಾಡಿಯಲ್ಲಿ ಆಗ್ತದೆ ಅಂದರೆ ಎಲ್ಲ ಪೆರಿಫರಲ್ ಸೆಲ್ಸ್ ಅಂತ ನಾವು ಹೇಳ್ತೀವಿ, ನಮ್ಮ ಮಸಲ್ಸ್, ಅದರ ಇನ್ಸುಲಿನ್ ಅಪ್ಟೇಕ್ ಕಮ್ಮಿ ಆಗಿ ಅವ್ರು ಎಷ್ಟು ಇನ್ಸುಲಿನ್ ಯುಟಿಲೈಸ್ ಮಾಡಬೇಕು, ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕು, ಅದು ಆಗ್ತಾ ಇಲ್ಲ. ಅದರಿಂದ ಇನ್ಸುಲಿನ್ ಲೆವೆಲ್ಸ್ ಇನ್ನೂ ಜಾಸ್ತಿ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಅದರಿಂದ ಡಯಾಬಿಟಿಸ್ ಕಾಯಿಲೆ ಬರ್ತಾ ಇದೆ. ಮತ್ತು ಲಕ್ಷಣಗಳು ಅಂದರೆ ಒಂದು ನಾವು ಅರ್ಥ ಏನು ಮಾಡಬೇಕಂದ್ರೆ 400-500 ಶುಗರ್ಸ್ ಇದ್ರೂ ಕೆಲವ್ರಿಗೂ ಏನೂ ಲಕ್ಷಣ ಬರುವ ಚಾನ್ಸಸ್ ಇಲ್ಲ. ಸೊ ಅದರ ಅರ್ಥ ಅವ್ರಿಗೆ ಶುಗರ್ ಗೊತ್ತೇ ಆಗಲ್ಲ. ಸೊ ಅದರ ಅರ್ಥ ಅವ್ರಿಗೆ ಶುಗರ್ ಇಲ್ಲ ಅಂತ ಅಲ್ಲ, ಗೊತ್ತಾಗಲ್ಲ. ಕೆಲವ್ರಿಗೆ ಲಕ್ಷಣ ಬರುತ್ತೆ. ಸೊ ಆ್ಯಕ್ಚುಲಿ ಲಕ್ಷಣ ಬಂದವ್ರಿಗೆ ಸ್ವಲ್ಪ ಬೇಗ ಡಿಟೆಕ್ಟ್ ಆಗ್ಬೋದು. ಲಕ್ಷಣ ಬರೋದವ್ರಿಗೆ 500 ಬಂದಾಗ ಮಾತ್ರ ಸಿಮ್ಟಮ್ಸ್ ಏನಂದರೆ, ಒಂದು ತುಂಬ ಸಲ ಮೂತ್ರ ಹೋಗೋದು, ತುಂಬ ಬಾಯಾರಿಕೆ ಆಗೋದು, ಅಂದರೆ ಪಾಲಿಯೂರಿಯಾ, ಪಾಲಿಡಿಪ್ಸಿಯಾ, ಅವ್ರದ್ದು ವೇಟ್ ತುಂಬ ಸಡನ್ನಾಗಿ ವೇಟ್ ಲಾಸ್ ಆಗುತ್ತೆ, ಅವ್ರದ್ದು ತುಂಬ ಹಸಿವೆ ಆಗ್ತದೆ ಅವ್ರಿಗೆ. ಸೊ ಆ ಥರ ಎಲ್ಲ ಸಿಮ್ಟಮ್ಸ್ ಬರ್ಬೋದು. ಕೆಲವ್ರಿಗೆ ಸ್ಕಿನ್ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಜೆನೆಟಲ್ ಇನ್ಫೆಕ್ಷನ್ ಅಥವಾ ಕ್ಯಾಂಡಿಡಿಯಾಸಿಸ್ ಅಂದರೆ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು. ಸೊ ಆ ಥರ ಸಿಮ್ಟಮ್ಸ್ ಬರ್ಬೋದು. ಬಟ್ ಯೂಶ್ವಲಿ ನಾವು ಏನು ಹೇಳ್ತೀವಿ ಅಂದರೆ, ಈಗ ಎಲ್ಲ ವರ್ಲ್ಡ್ ಗೈಡ್ಲೈನ್ಸ್ ಪ್ರಕಾರ ಚೆಕ್ ಮಾಡೋದು ಮೋರ್ ಇಂಪಾರ್ಟೆಂಟ್. ಸಿಮ್ಟಮ್ಸ್ ಬಂದ ನಂತರ ಚೆಕ್ ಮಾಡೋದಲ್ಲ. ಯೂಶ್ವಲಿ 30 years ಮೇಲೆ ಯಾರ ಪೇರೆಂಟ್ಸಿಗೆ, ಗ್ರ್ಯಾಂಡ್ ಪೇರೆಂಟ್ಸಿಗೆ ಶುಗರ್ ಉಂಟು, ಯಾರ ವೇಟ್ ಸ್ವಲ್ಪ ಜಾಸ್ತಿ ಇದೆ ಅಥವಾ ಯಾರ ಸಿಬ್ಲಿಂಗ್ಸಲ್ಲಿ, ಅಂದರೆ ಅವರ ಅಕ್ಕ ತಮ್ಮಂದಿರಲ್ಲಿ ಶುಗರ್ಸ್ ಇದೆ ಆಲ್ರೆಡಿ, ಅವರೆಲ್ಲ ಅದು ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಅವರು ಕೂಡ ಚೆಕ್ ಮಾಡೋದು ಆಫ್ಟರ್ 30 years ಇಟ್ ಈಸ್ ರೆಕಮೆಂಡೆಡ್. ಅಟ್ಲೀಸ್ಟ್ ಇಯರ್ಲಿ ಅಥವಾ 2 yearly ಚೆಕ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಡಯಾಬಿಟಿಸ್ ಪೇಷಂಟ್ಗಳಿಗೆ ಅವರಿಗೆ ಗೊತ್ತಾದ ಮೇಲೆ ಅಥವಾ ಅವರಿಗೆ ಲಕ್ಷಣಗಳಿದೆ ಅಂತ ಅವರಿಗೆ ಏನೋ ಡೌಟ್ ಬಂದಾಗ, ಅವ್ರು ನಿಮ್ಮಲ್ಲಿ ಬಂದಾಗ ನೀವು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ನ ಕೊಡ್ತೀರಾ? ಅಥವಾ ಅವರು ಎಷ್ಟು ಸಲ, ಈಗ ಒಂದು ಡಯಾಬಿಟಿಕ್ ಪೇಷಂಟ್ ನಿಮ್ಮ ಹತ್ರ ಎಷ್ಟು ಸಲ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ? ಸೊ ಯೂಶಲಿ ನಾವು ಮೇನ್ ಇಂಪಾರ್ಟೆಂಟ್ ಅಂದರೆ ಖಾಲಿ ಹೊಟ್ಟೆದ ಶುಗರ್ ಒಂದು ಚೆಕ್ ಮಾಡೋದು. ಅದು ಅಬೌವ್ 100 ಅಥವಾ ಆಫ್ಟರ್ ಫುಡ್ ಅಂದರೆ 2 hours ಊಟ ಆದ ನಂತರ ಚೆಕ್ ಮಾಡುವಾಗ ಅಬೌವ್ 200 ಇದ್ದರೆ, ಅಥವಾ 3 ತಿಂಗಳದ ಆವ್ರೇಜ್ ಶುಗರ್, ಅದು ತುಂಬ ಇಂಪಾರ್ಟೆಂಟ್ ಟೆಸ್ಟ್. ನಾವು ಗ್ಲೈಕೋ HP ಅಥವಾ ಗ್ಲೈಕೋಸಿಲೇಟೆಡ್ HP ಅಂತ ಹೇಳ್ತೀವಿ. ಅದು ಅಬೌವ್ 6.5 ಇದ್ದರೆ ಅವರನ್ನು ನಾವು ಡಯಾಬಿಟಿಕ್ ಪೇಷಂಟ್ ಅಂತ ಕರಿತೇವೆ. ಸೊ ಇದು 3 ಟೆಸ್ಟ್ ತುಂಬ ಮುಖ್ಯ ಡಯಾಬಿಟೀಸ್ ಡಯಾಗ್ನೋಸ್ ಮಾಡಲಿಕ್ಕೆ. ಅದನ್ನು ಬಿಟ್ಟು ನಾವು ಕಿಡ್ನಿ ಫಂಕ್ಷನ್ ಟೆಸ್ಟನ್ನು ಮಾಡ್ತೀವಿ, ಲಿವರ್ ಫಂಕ್ಷನ್ ಟೆಸ್ಟನ್ನು ಮಾಡ್ತೀವಿ, ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತೀವಿ. ಇದೂ ತುಂಬ ಇಂಪಾರ್ಟೆಂಟ್. ಯೂರಿನ್ ರೂಟೀನ್ ಯೂಶ್ವಲಿ ನಾವು ಆಲ್ಮೋಸ್ಟ್ ಅಟ್ಲೀಸ್ಟ್ 1 yearly ಮಾಡ್ತೀವಿ. ಆದರೆ ಬಿಕಾಸ್ ಡಯಾಬಿಟಿಕ್ ಪೇಷಂಟ್ಸ್ ಅವ್ರಿಗೆ ಯೂರಿನ್ ಇನ್ಫೆಕ್ಷನ್ ಬರುವ ಚಾನ್ಸಸ್ ಜಾಸ್ತಿ ಅಂತ ಅಟ್ಲೀಸ್ಟ್ ಒಮ್ಮೊಮ್ಮೆ ಅವರು ಟೆಸ್ಟಿಗೆ ಬರುವಾಗ ಅದನ್ನು ಚೆಕ್ ಮಾಡ್ತೀವಿ.
ತುಂಬ ಇಂಪಾರ್ಟೆಂಟ್ ಟೆಸ್ಟ್ ಅಂದರೆ ಹಾರ್ಟ್ ಚೆಕಪ್ ಮಾಡಲೇಬೇಕು. ನೀವು ಎಲ್ಲ ಕೇಳಿರಬೇಕು, ಸಡನ್ ಶುಗರ್ ಇತ್ತು ಬಟ್ ಸಡನ್ನಾಗಿ ಅವ್ರ ಶುಗರ್ ಆಲ್ಮೋಸ್ಟ್ ಕಂಟ್ರೋಲ್ ಆಗೇ ಇತ್ತು ಬಟ್ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿ ಕಳ್ಕೊಂಡ್ರು ಅಂತ. ಸೊ ತುಂಬ ಇಂಪಾರ್ಟೆಂಟ್ ಟೆಸ್ಟ್ ಹಾರ್ಟ್ ಚೆಕಪ್, ತುಂಬ ಇಂಪಾರ್ಟೆಂಟ್. ಸೊ ಅಟ್ಲೀಸ್ಟ್ ನಾವು ECG ಮತ್ತು ಈಕೋ ಸಜೆಸ್ಟ್ ಮಾಡ್ತೀವಿ. ಅವ್ರಿಗೆ ಏನಾದರೂ ಎದೆ ನೋವು ಬರೋದು ಅಥವಾ ದಮ್ ಕಟ್ಟೋದು ಅಥವಾ ನಾರ್ಮಲ್ ವಾಕಿಂಗ್ ಮಾಡುವಾಗನೇ ಸ್ವಲ್ಪ ಡಿಸ್ಕಂಫರ್ಟ್ ಆಗೋದು ಅಂತ ಇದ್ದರೆ ಟ್ರೆಡ್ಮಿಲ್ ಟೆಸ್ಟ್ ಕೂಡ ಮಾಡ್ತೀವಿ. ಸೊ ದೋಸ್ 3 ಆರ್ ವೆರಿ ಇಂಪಾರ್ಟೆಂಟ್ ಟೆಸ್ಟ್. ಅದು ಟೆಸ್ಟ್ ವ್ಯಾಲಿಡ್ ಫಾರ್ 2 years. ಸೊ ಇವತ್ತು ಮಾಡಿದರೆ ಇನ್ನು 2 ವರ್ಷ ಅಟ್ಲೀಸ್ಟ್ ಮಾಡಬೇಕು ಅಂತ ಇಲ್ಲ. ಪುನೊಂದು ಏನಂದ್ರೆ 2 ವರ್ಷಕ್ಕೊಂದ್ಸಲ ಅಟ್ಲೀಸ್ಟ್ 2 ವರ್ಷಕ್ಕೊಂದ್ಸಲ ಮಾಡಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಪುನೊಂದು ಏನಂದರೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಅದೂ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಶುಗರ್ ಮತ್ತು ಕೊಲೆಸ್ಟ್ರಾಲ್ ಪ್ಲಸ್ BP ಇದ್ದರೆ ಅವ್ರಿಗೆ ಹಾರ್ಟಿದ ಪ್ರಾಬ್ಲಮ್ ಬರುವ ಚಾನ್ಸಸ್ ತುಂಬ ಜಾಸ್ತಿ. ಸೊ ಇದನ್ನೆಲ್ಲ ನಾವು ರೂಟೀನಾಗಿ ಚೆಕ್ ಮಾಡ್ತಾ ಇರ್ತೀವಿ. ಸೊ ಅಟ್ಲೀಸ್ಟ್ ನಾವು ಡಯಾಬಿಟಿಕ್ ಪೇಷಂಟ್ಸ್ ಹೂ ಆರ್ ಆಲ್ರೆಡಿ ಆನ್ ಟ್ರೀಟ್ಮೆಂಟ್ ಅಟ್ಲೀಸ್ಟ್ 3 to 4 months ಬಂದು ಚೆಕಪ್ ಮಾಡಿಸಿ ಅಂತ ಹೇಳ್ತೇವೆ. ಅಫ್ಕೋರ್ಸ್ ಯಾರಿಗೆ ಇನ್ಸುಲಿನ್ ಇದೆ ಸ್ವಲ್ಪ ಬೇಗನೆ ಹೇಳ್ತೇವೆ, ಅಟ್ಲೀಸ್ಟ್ ಮಂತ್ಲಿ ಚೆಕಪ್ ಫಾಲೋ ಮಾಡಿ. ಮತ್ತು ಮನೆಯಲ್ಲಿ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಗ್ಲೂಕೋಮೀಟರ್ ಟೆಸ್ಟ್ ಆರ್ ರೆಕಮೆಂಡೆಡ್. ಸೊ ಮನೆಯಲ್ಲಿ ಶುಗರ್ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅವರವರೇ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ನಾವು ಬಾರ್ಡರ್ಡ್ ಲೈನ್ ಅಂತ ಹೇಳ್ತೀವಿ, ಅಂದರೆ ಬಾರ್ಡರ್ಡ್ ಲೈನ್ ಅಂದರೆ ಏನು ಅಥವಾ ಪ್ರೀ ಡಯಾಬಿಟಿಸ್ ಅಂದರೆ ಏನು, ಅದಕ್ಕೆ ಯಾವ ರೀತಿಯಾದಂಥ ಮುಂಜಾಗ್ರತೆ ಕ್ರಮನ ಕೈಗೊಳ್ಳಬೇಕಾಗುತ್ತೆ? ಹೌದು ನೋಡಿ, ಸೊ ಈಗ ಏನು ಹೇಳ್ತೀವಿ ಅಂದರೆ ಪ್ರೀ ಡಯಾಬಿಟಿಸ್ ಆಲ್ಸೋ ಈಗ ರಿಸ್ಕ್ ಫ್ಯಾಕ್ಟರ್, ಹಾರ್ಟಿಗೆ ತೊಂದರೆ. ಸೊ ಶುಗರ್ ಮಾತ್ರ ಅಲ್ಲ, ಶುಗರ್ಗಿಂತ ಮುಂಚೆ ನಾವು ಬಾರ್ಡರ್ ಲೈನ್ ಅಂತ ಎಂತ ಹೇಳ್ತೀವಿ ಅದೂ ರಿಸ್ಕ್ ಫ್ಯಾಕ್ಟರ್, ಹಾರ್ಟಿಗೆ ತೊಂದರೆ. ಸೊ ಅದನ್ನು ಕೂಡ ನಾವು ಅಷ್ಟೇ ಜಾಗ್ರತೆಯಿಂದ ಟ್ರೀಟ್ ಮಾಡಬೇಕು. ಯೂಶಲಿ ನಾವು ಪ್ರೀ ಡಯಾಬಿಟೀಸಿಗೆ ಎಂಥ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಸೊ ಅವರನ್ನು ನಾವು ಜಸ್ಟ್ ಮಾನಿಟ್ರಿಂಗಲ್ಲಿ ಇಡ್ತೀವಿ. ಅಂದರೆ ಬಂದು ಚೆಕಪ್ ಮಾಡ್ತಾ ಇರಿ. ನಿಮ್ಮ ಯಾರ್ದು ವೇಟ್ ಜಾಸ್ತಿ ಇದೆ ಅವರನ್ನು ನಾವು ಅವರ ನಾರ್ಮಲ್ ವೇಟಿಗೆ ಬರಲಿಕ್ಕೆ ಟ್ರೈ ಮಾಡ್ತೀವಿ ಥ್ರೂ ಡಯಟ್. ಅಂದರೆ ಆಹಾರ ಸರಿ ಮಾಡಿಕೊಂಡು ಅವರ ಎಕ್ಸಸೈಸ್ ಪ್ಯಾಟರ್ನ್ ಚೇಂಜ್ ಮಾಡಿಕೊಂಡು. ಸಪೋಸ್ ಸಮ್ವನ್ ತುಂಬ ಇಡೀ ದಿವಸದ ಬರೀ ಆಫೀಸ್ ಕೆಲಸ ಅಂದರೆ 9 to 5 ಡೆಸ್ಕ್ ಜಾಬ್ ಇದ್ದವ್ರಿಗೆ ಅಟ್ಲೀಸ್ಟ್ 1 hour ತಿನ್ನೋದು ಕೂತ್ಕೊಳ್ಳೋದು ಆ ಥರ ಕೆಲಸ ಇದ್ದವ್ರಿಗೆ ಅಟ್ಲೀಸ್ಟ್ 1 hour ಆದರೂ ವಾಕಿಂಗ್ ಸ್ಟಾರ್ಟ್ ಮಾಡಿ. ನಾವು ವಾಕಿಂಗ್ ಅನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ. ಅಂದರೆ ವಾಕಿಂಗ್ ಮಾಡಿ ಹೇಗೆ ವೇಟ್ ಲಾಸ್ ಆಗುತ್ತೆ, ವಾಕಿಂಗ್ ಮಾಡಿ ಹೇಗೆ ಶುಗರ್ ಕಮ್ಮಿ ಬರುತ್ತೆ ಅಂತ ನೀವು ಟ್ರೈ ಮಾಡಿ. ಹೋಗೋಗ್ಲು ಗಾಡಿಲೇ ಬರೋದು, ಒಂದು ಬಸ್ ಹತ್ತೋಕ್ಕಿಂತ ಮುಂಚೆನೂ ಅದು ಶಾರ್ಟ್ ಡಿಸ್ಟೆನ್ಸ್ ವಾಕಿಂಗ್ ಇದ್ರೂ ಬೇರೆಯವ್ರ ಹತ್ರ ಲಿಫ್ಟ್ ಕೇಳೋದು, ಆ ಥರ ಸ್ಮಾಲ್ ಥಿಂಗ್ಸ್ ನಾವು ಚೇಂಜ್ ಮಾಡಿ ಅಂತ ಹೇಳ್ತೀವಿ. ಅಥವಾ ಫುಲ್ 1 hour ಕೂತ್ಕೊಂಡ್ರೆ ಅಟ್ಲೀಸ್ಟ್ ಒಂದು 5 ನಿಮಿಷ ಎದ್ಕೊಂಡು ನಿಮ್ಮ ಕಾರಿಡೋರ್ ಅಥವಾ ನಿಮ್ಮ ಹಾಲಲ್ಲಿ ವಾಕಿಂಗ್ ಮಾಡಿ ಅಂತ ಹೇಳ್ತೀವಿ. ಅಥವಾ ಊಟ ಆದ ಕೂಡಲೇ ತುಂಬ ಹೆವಿ ಊಟ ಮಾಡಿದರೆ ಅಟ್ಲೀಸ್ಟ್ ಒಂದು 15 minutes ವಾಕಿಂಗ್ ಮಾಡಿ ಅಂತ ಹೇಳ್ತೀವಿ. ಸೊ ಇದೆಲ್ಲ ಪ್ರೀ ಡಯಾಬಿಟಿಸ್. ಅಂದರೆ 126ಗಿಂತ ಜಾಸ್ತಿ ಇದ್ದರೆ ನಾವು ಡಯಾಬಿಟೀಸ್ ಅಂತ ಹೇಳ್ತೀವಿ. ಬಟ್ 100 to 126 ಆ ರೇಂಜ್ ನಿಮ್ಮ ಫಾಸ್ಟಿಂಗ್ ಶುಗರ್, ಖಾಲಿ ಹೊಟ್ಟೆಯ ಶುಗರ್ 100 to 126 ಇದ್ದರೆ ಪ್ರೀ ಡಯಾಬಿಟಿಸ್ ಅಂತ ನಾವು ಹೇಳ್ತೀವಿ. ಅಥವಾ ನಿಮ್ಮ ಆವ್ರೇಜ್ ಶುಗರ್ 5.5 ಇಂದ 6.5 ಒಳಗಡೆ ಇದ್ದರೆ, 5.7 ಇಂದ 6.5 ಒಳಗಡೆ ಇದ್ದರೆ ಅದು ಗ್ಲೈಕೋಸಿಲೇಟೆಡ್ HP, ದಟ್ ಈಸ್ ಕನ್ಸಿಡರ್ಡ್ ಆಸ್ ಪ್ರೀ ಡಯಾಬಿಟಿಸ್. ಸೊ ನೀವು ಯಾವತ್ತೂ ಹೋಗಿ ನೀವು ಲ್ಯಾಬಲ್ಲಿ, ಡಾಕ್ಟರ್ ಬೇಕು ಅಂತ ಇಲ್ಲ, ಲ್ಯಾಬಲ್ಲಿ ಹೋಗಿ ಜಸ್ಟ್ ನಮ್ಮ ಖಾಲಿ ಹೊಟ್ಟೆ ಶುಗರ್ ಮತ್ತು ನಮ್ಮ ಗ್ಲೈಕೋ HP ಚೆಕ್ ಮಾಡಿ ಅಂತ ಹೇಳಿದರೆ ಯು ಕ್ಯಾನ್ ಯೋರ್ ಸೆಲ್ಫ್ ಡಯಾಗ್ನೋಸ್. ಓಕೆ, ನನಗೆ ತೊಂದರೆ ಉಂಟಾ ಇಲ್ವಾ, ಓಕೆ ನನಗೆ ಪ್ರೀ ಡಯಾಬಿಟಿಸ್ ಇದ್ದರೆ ನನ್ನ ವೇಟ್ ಜಾಸ್ತಿ ಇದ್ದರೆ ವೇಟ್ ಕಮ್ಮಿ ಮಾಡ್ತೀನಿ, ಊಟದ್ರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಕಂಟ್ರೋಲ್ ಮಾಡ್ತೀನಿ ಅಂತ. ಅವರವರೇ ಮುಂಜಾಗ್ರತಾ ಕ್ರಮ ಮಾಡ್ಬೋದು. ಡೆಫಿನೆಟ್ಲಿ ನಿಮ್ಮ ಪ್ರೀ ಡಯಾಬಿಟಿಸ್ ಇದ್ದರೆ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳೋದು, ಅವರ ಗೈಡೆನ್ಸ್ ತಗೊಳ್ಳೋದು ಇಸ್ ದ ಬೆಸ್ಟ್ ಥಿಂಗ್. ಬಟ್ ಅಟ್ಲೀಸ್ಟ್ ಡಾಕ್ಟರ್ ಹತ್ರನೇ ಹೋಗ್ಬೇಕು ಅಂತ ಇಲ್ಲ, ಒಂದ್ಸಲ ಗೊತ್ತಾದ ನಂತರ ಯು ಕ್ಯಾನ್ ಫಾಲೋ ಅಪ್ ಆನ್ ಯೋರ್ ಓನ್ ಅಂತ ಹೇಳ್ತಾ ಇರೋದು ನಾನು. ಡಾಕ್ಟರ್, ಈಗ ಹೆಚ್ಚಾಗಿ ಗರ್ಭಿಣಿಯರಲ್ಲಿ ನಾವು ಗರ್ಭಾವಸ್ಥೆ ಟೈಮಲ್ಲಿ ಅವರಿಗೆ ಶುಗರ್ ಬಂದಿದೆ ಅಂತ ಹೇಳ್ತೇವೆ. ಆದರೆ ಅವರಿಗೆ ಮೊದಲು ಶುಗರ್ ಇರೋದಿಲ್ಲ, ಡಯಾಬಿಟಿಸ್ ಪೇಷಂಟ್ ಆಗಿರೋದಿದ್ರು ಕೂಡ ಆ ಗರ್ಭಾವಸ್ಥೆಯಲ್ಲಿ ಯಾಕೆ ಅವರಿಗೆ ಶುಗರ್ ಬರುತ್ತೆ? ಅಥವಾ ಅದರಿಂದ ಏನಾದರೂ ಮಗುವಿದ್ದು ಬೆಳವಣಿಗೆ ಮೇಲೆ ಅಥವಾ ಮಗುವಿನ ಮೇಲೆ ಎಫೆಕ್ಟ್ ಆಗುತ್ತೆ? ಹೌದು. ಸೊ ಗರ್ಭಾವಸ್ಥೆಯಲ್ಲಿ ಶುಗರ್ ಬರೋದು ತುಂಬ ಕಾಮನ್. ಎಸ್ಪೆಷಲಿ ನಾವು ಇಂಡಿಯನ್ ಪಾಪ್ಯುಲೇಷನ್, ನಮ್ಮ ಜೆನೆಟಿಕ್ಸಿಂದನೇ ನಮಗೆ ಗರ್ಭಾವಸ್ಥೆಯಲ್ಲಿ ಶುಗರ್ ಬರುವ ಚಾನ್ಸಸ್ ಜಾಸ್ತಿ. ಸೊ ಅದೊಂದು ಮೇನ್ ರಿಸ್ಕ್ ಫ್ಯಾಕ್ಟರ್. ಸೆಕೆಂಡ್ ಏನು ರಿಸ್ಕ್ ಫ್ಯಾಕ್ಟರ್ ಅಂದರೆ ಯಾರಿಗೆ ಗರ್ಭಿಣಿ ಆಗೋಕ್ಕಿಂತ ಮುಂಚೆ PCOD ಪ್ರಾಬ್ಲಮ್ ಇದ್ದರೆ ಅಥವಾ ಅವ್ರದ್ದು ವೇಟ್ ಆಲ್ರೆಡಿ ಅವರ ನಾರ್ಮಲ್ ವೇಟ್ಗಿಂತ ಜಾಸ್ತಿ ಇದ್ದರೆ ಅವರೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್. ಅಥವಾ ಅವರ ಪ್ರೀವಿಯಸ್ ಪ್ರೆಗ್ನೆನ್ಸಿಯಲ್ಲಿ ಅವ್ರದ್ದು ಮಗುದ ವೇಟ್ ಜಾಸ್ತಿ ಇದ್ದರೆ ಅಥವಾ ಹಿಂದಿನ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಅಬಾರ್ಷನ್ ಆದರೆ ಅವರೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಅವ್ರಿಗೆ ಗರ್ಭಿಣಿ ಅವರು ಈ ಕರೆಂಟ್ ಪ್ರೆಗ್ನೆನ್ಸಿಯಲ್ಲಿ ಅವ್ರಿಗೆ ಶುಗರ್ ಬರುವ ಚಾನ್ಸಸ್ ತುಂಬ ಜಾಸ್ತಿ. ಸೊ ಈಗ ಆಲ್ರೆಡಿ ನೀವು ಪ್ಲ್ಯಾನ್ ಮಾಡಿ ಪ್ರೆಗ್ನೆನ್ಸಿ ಮಾಡೋದಾದರೆ
ವೇಟ್ ಜಾಸ್ತಿ ಇದ್ದರೆ ಫಸ್ಟಿಗೆ ವೇಟ್ ಕಮ್ಮಿ ಮಾಡಿಕೊಂಡು ನಾರ್ಮಲ್ ವೇಟ್ ಮಾಡಿಕೊಂಡು ಡಯಟ್ ಚೇಂಜ್ ಮಾಡಿಕೊಂಡು ಮತ್ತೆ ಪ್ಲ್ಯಾನ್ ಮಾಡೋದು ಒಳ್ಳೆಯದು. ಅಫ್ಕೋರ್ಸ್ ಯು ಕ್ಯಾನ್ ಆಲ್ವೇಸ್ ಕನ್ಸಲ್ಟ್ ಯುವರ್ ಗೈನಕಾಲಜಿಸ್ಟ್ ಅಥವಾ ನಿಮ್ಮ ಶುಗರ್ ಸ್ಪೆಷಲಿಸ್ಟನ್ನು ಕನ್ಸಲ್ಟ್ ಮಾಡಿಕೊಂಡು ಮತ್ತೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ಆಲ್ವೇಸ್ ಬೆಟರ್. ಡೆಲಿವರಿ ಆದ್ಮೇಲೆ ಮತ್ತೆ ಶುಗರ್ ಕಂಟಿನ್ಯೂ ಆಗುತ್ತಾ ಅಥವಾ ಚಾನ್ಸಸ್ ಇದೆ. ಸೊ ಅವ್ರಿಗೆ ನೋಡಿ ಡೆಲಿವರಿ ಆದ ಕೂಡಲೇ ಯೂಶಲಿ ಶುಗರ್ ಇದ್ದದ್ದು ಹೋಗ್ತದೆ. ಪ್ರೆಗ್ನೆನ್ಸಿ ಇಂದನೇ ಬಂದಿದ್ರೆ ಅದು ಹೋಗ್ತದೆ. ಯೂಶಲಿ ಅದು 5 to 6 ಮಂತಲ್ಲಿ ಡಯಾಗ್ನೋಸ್ ಆಗ್ತದೆ, ಗರ್ಭಾವಸ್ಥೆಯಲ್ಲಿ ಬರುವ ಶುಗರ್. ಕೆಲವ್ರಿಗೆ ಫಸ್ಟ್ ಟೈಮ್ ಚೆಕ್ ಮಾಡುವಾಗನೇ ಇದ್ದರೆ ಅದರ ಅರ್ಥ ಅವ್ರಿಗೆ ಮುಂಚೆಯಿಂದ ಇತ್ತು, ಚೆಕ್ ಮಾಡಲಿಲ್ಲ ಅಷ್ಟೇ, ಗೊತ್ತಿರಲಿಲ್ಲ ಅಷ್ಟೇ. ಬಟ್ 5 to 6 ಮಂತ್ ಅಂದರೆ ಗರ್ಭಾವಸ್ಥೆಯಲ್ಲಿಯೇ ಬಂದ ಶುಗರ್ ಕಾಯಿಲೆ ಅಂತ. ಸೊ ಅದು ಯೂಶಲಿ ಡೆಲಿವರಿ ಆದ ನಂತರ ಹೋಗ್ತದೆ. ಬಟ್ ಅವರು ಪುನಃ ರಿಸ್ಕ್ ಇಂಡಿವಿಜುವಲ್ಸ್, ಅಂದರೆ ಒಂದು 5 ವರ್ಷ ಅಥವಾ 10 ವರ್ಷ ನಂತರ ಅವ್ರಿಗೆ ಶುಗರ್ ಬರುವ ಚಾನ್ಸಸ್ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ಹೈ. ಯಾರಿಗೆ ಗರ್ಭಿಣಿಯಲ್ಲಿ ಶುಗರ್ ಇಲ್ಲ ಬಟ್ ಯಾರಿಗೆ ಇದೆ ಅವ್ರಿಗೆ ಕಂಪೇರ್ ಮಾಡಿದರೆ ಇವರ ರಿಸ್ಕ್ ಹೈ, ಅವರ ಚಾನ್ಸಸ್ ಜಾಸ್ತಿ ಮುಂದಕ್ಕೆ ಶುಗರ್ ಬರುವುದು. ಮತ್ತು ಪ್ರೆಗ್ನೆನ್ಸಿಯಲ್ಲಿ ನಾವು ಜಾಸ್ತಿ ಟ್ಯಾಬ್ಲೆಟ್ ಏನು ಕೊಡೋಕ್ಕಾಗಲ್ಲ. ಅವ್ರಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಇನ್ಸುಲಿನ್ ಮಾತ್ರ, ಅಂದರೆ ಮಗುಗೂ ತೊಂದರೆ ಆಗಬಾರ್ದು ಅಂತ ನಮ್ಮ ಇದು. ಸೊ ಅವ್ರದ್ದು ಪ್ರಾಬ್ಲಮ್ ಏನಂದರೆ ಶುಗರ್ ಪ್ರೆಗ್ನೆನ್ಸಿಯಲ್ಲಿ ಕಂಟ್ರೋಲ್ ಇಲ್ಲದಿದ್ದರೆ ಮಗುದು ವೇಟ್ ಜಾಸ್ತಿ ಆಗೋದು ಅಥವಾ ಡೆಲಿವರಿ ಮಾಡುವಾಗ ಅವ್ರಿಗೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ, ಅಥವಾ ಮಗುವ ಶುಗರ್ ಲೋ ಹೋಗೋದು ಅಥವಾ ಆ ಥರ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು, ಆ ಥರ ಪ್ರಾಬ್ಲಮ್ಸ್ ಆಗುವ ಚಾನ್ಸಸ್ ಇದೆ. ಬಟ್ ಮೋಸ್ಟ್ಲಿ ಇನ್ಸುಲಿನ್ ಹಾಕಿದರೆ ಅವರ ಶುಗರ್ ಒಳ್ಳೆ ಕಂಟ್ರೋಲ್ ಇದ್ದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ನಾರ್ಮಲ್ ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ. ಡಯಾಬಿಟಿಸ್ ಪೇಷಂಟ್ಸ್ಗಳಿಗೆ ಜಾಸ್ತಿಯಾಗಿ ನೀವು ಇನ್ಸುಲಿನ್ ಮುಖಾಂತರ ಮದ್ದನ್ನ ಕೊಡ್ತೀರಾ ಅಥವಾ ಡೈಲಿ ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಇರ್ತದೆ, ಅವರಿಗೆ ಮಿಸ್ ಮಾಡಬಾರ್ದು, ಡೈಲಿ ತಗೊಳ್ಳಿ ಅಂತ ಹೇಳಿರ್ತಾರೆ. ಇದರಿಂದ ಏನಾದರೂ ಕಿಡ್ನಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ತುಂಬ ಜನ ಅದು ಭಯಪಟ್ಟಿರ್ತಾರೆ, ಡೈಲಿ ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಹೇಳ್ತಿದ್ದಾರೆ ಅಥವಾ ಇನ್ಸುಲಿನ್ ಕೊಡ್ತಾ ಇದೆ, ಇದರಿಂದ ನಮ್ಮದು ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಅದಕ್ಕೆ ಮತ್ತೆ ಮದ್ದು ತಗೊಳ್ಬೇಕು ಅಂತ. ನನಗೆ ತುಂಬ ಜನಕ್ಕೆ ಈ ಡೌಟ್ ಇರಬೇಕು. ನನಗೆ ದಿವಸ ಅಟ್ಲೀಸ್ಟ್ ಇಬ್ಬರು ಈ ಕ್ವಶನ್ ಕೇಳ್ತಾರೆ. ಹೌದು. ಸೊ ಶುಗರಿಂದ ಆ್ಯಕ್ಚುಲಿ ಕಿಡ್ನಿಯ ರಕ್ತನಾಳಕ್ಕೆ, ಕಿಡ್ನಿಯ ನರಕ್ಕೆ ಡ್ಯಾಮೇಜ್ ಆಗುವ ತುಂಬ ಚಾನ್ಸಸ್. ಸೊ ನಮ್ಮ ಮೇನ್ ಏಮ್ ಏನಂದರೆ ಶುಗರ್ ಇದ್ದ ಪೇಷಂಟ್ ಕೂಡ ಅವರ ಶುಗರಿದ್ದು ವ್ಯಾಲ್ಯೂ, ಅಂದರೆ ಯಾವ ಟೈಮಿಗೆ ಚೆಕ್ ಮಾಡಿದ್ರೂ ಅವರ ಶುಗರಿದ್ದು ವ್ಯಾಲ್ಯೂ ಆಲ್ಮೋಸ್ಟ್ ನಾನ್ ಡಯಾಬಿಟಿಕ್ ಪೇಷಂಟ್ ಹೇಗೆ ಶುಗರ್ ಇರ್ತದೆ ಆ ಥರನೇ ಇರಬೇಕು ಅಂತ. ಸೊ ಅವ್ರಿಗೆ ತುಂಬ ವರ್ಷ ಇದ್ದರೆ ಶುಗರ್ ಇದ್ದರೆ ಕಿಡ್ನಿಯ ರಕ್ತನಾಳ ಮತ್ತು ಕಿಡ್ನಿಯ ನರ ಡ್ಯಾಮೇಜ್ ಆಗೋದು ಸಹಜ. ಸೊ ನಾವು ಇನ್ಸುಲಿನ್ ಕೊಡೋದು ಪ್ರೊಟೆಕ್ಟ್ ಆಗಲಿಕ್ಕೆ. ಅಂದರೆ ಜಾಸ್ತಿಯಾಗಿ ನಾವು ಏನು ಮಾಡ್ತೇವೆ ಅಂದರೆ ಟೈಪ್ 2 ಅಂದರೆ 40 ಇಯರ್ಸ್ ನಂತರ ಬಂದವ್ರಿಗೆ ನಾವು ಯೂಶ್ವಲಿ ಟ್ಯಾಬ್ಲೆಟ್ಸೇ ರೆಕಮೆಂಡ್ ಮಾಡ್ತೇವೆ. ಇನ್ ಕೇಸ್ ಟ್ಯಾಬ್ಲೆಟ್ಸಿಂದ ಶುಗರ್ ಕಂಟ್ರೋಲ್ ಆಗದಿದ್ದರೆ ನಾವು ಇನ್ಸುಲಿನ್ ಬರೀತೇವೆ. ಅಫ್ಕೋರ್ಸ್ ಟೈಪ್ 1 ಅಂದರೆ ಚಿಕ್ಕ ಮಕ್ಕಳಿಗೆ ಬರುವ ಶುಗರ್ ಅವ್ರಿಗೆ ನಾವು ಟ್ಯಾಬ್ಲೆಟ್ ಹಾಕಲ್ಲ, ಅವ್ರಿಗೆ ಇನ್ಸುಲಿನ್ನೇ ಬೇಕಾಗ್ತದೆ. ಆದರೆ ಇನ್ಸುಲಿನ್ ಏನಂದರೆ ನಮ್ಮ ಪ್ಯಾನ್ಕ್ರಿಯಾಸ್ದಿಂದ ಉತ್ಪತ್ತಿ ಆಗುವ ಹಾರ್ಮೋನ್. ಸೊ ಸಮಥಿಂಗ್ ನ್ಯಾಚುರಲಿ ನಮ್ಮ ಬಾಡಿಯಿಂದ ಪ್ರೊಡ್ಯೂಸ್ ಆದರೆ ಅದ್ರಿಗಿಂತ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇನ್ಸುಲಿನ್ ಇದು ಓನ್ಲಿ ಸೈಡ್ ಎಫೆಕ್ಟ್ ಲೋ ಶುಗರ್. ಸೊ ಲೋ ಶುಗರನ್ನು ಆಗದಾಗೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಡಾಕ್ಟರ್ಸ್ ಮ್ಯಾಕ್ಸಿಮಮ್ ಎಷ್ಟು ಬೇಕೋ ಅಷ್ಟೇ ಇನ್ಸುಲಿನ್ ಕೊಡ್ತೀವಿ. ಆದರೆ ಕೆಲವು ಸಲ ನಿಮ್ಮ ಆಹಾರದ ಟೈಮ್ ಲೇಟ್ ಆದರೆ ಅಥವಾ ಬೇಗ ಆದರೆ ಅಥವಾ ತಿನ್ನೋದು ಸ್ವಲ್ಪ ವ್ಯತ್ಯಾಸ ಆದರೆ ಲೋ ಶುಗರ್ ಆಗೋದು ಸಹಜ. ಯಾರು ಇನ್ಸುಲಿನ್ ಅಥವಾ ಶುಗರ್ ಟ್ಯಾಬ್ಲೆಟ್ಸ್ ಮೇಲೆ ಇದ್ದಾರೆ ಅವ್ರಿಗೆ ಲೋ ಶುಗರ್ ಆಗೋದು ಇಟ್ಸ್ ಕಾಮನ್ ಆ್ಯಂಡ್ ಇಟ್ಸ್ ನ್ಯಾಚುರಲ್. ಅಟ್ಲೀಸ್ಟ್ ಮಂತ್ಲಿ 2 to 3 times ಆಗಬಹುದು. ಇನ್ಸುಲಿನ್ ನೀವು ಯಾವ ರೀತಿ ಕೊಡಿದ್ರೆ ಟ್ಯಾಬ್ಲೆಟ್ ಅನ್ನ ಡೈಲಿ ತಗೊಳ್ಬೇಕು ಅಂತ ಇನ್ಸುಲಿನ್ ನೀವು ಅದೇ ರೀತಿ? ಹೌದು, ಇನ್ಸುಲಿನ್ ಕೂಡ ಯೂಶಲಿ ಡೈಲಿ ಇರ್ತದೆ. ಐದರ್ 1 time 2 time ಕೆಲವ್ರಿಗೆ 4 times ಕೂಡ ಇರುವ ಚಾನ್ಸಸ್ ಇದೆ, ಡೈಲಿ ಇರುವ ಚಾನ್ಸಸ್ ಇದೆ. ಸೊ ಯಾರು ಈಗ ಒಬ್ಬೊಬ್ಬರಿಗೆ ಈಗ ದಿವಸಕ್ಕೆ ಒಂದೇ ಸಲ ಇನ್ಸುಲಿನ್ ಇದ್ದರೆ ಅವ್ರಿಗೆ ಮನೆಯಲ್ಲಿ ಚೆಕ್ ಮಾಡೋದು ಮೇ ಬಿ ನಾವು ವೀಕ್ಲಿ 2 ಅಥವಾ 3 ಹೇಳ್ತೇವೆ. ಬಟ್ ಯಾರಿಗೆ 4 times ಇರ್ತದೆ ನಾವು ನಿಮಗೆ ಎಷ್ಟು ಸಲ ಆಗ್ತದೆ ಅಟ್ಲೀಸ್ಟ್ ಡೈಲಿ ಒನ್ಸ್ ಆದರೂ ನೀವು ಚೆಕ್ ಮಾಡಿ ಅಂತ ನಾವು ಹೇಳಿರ್ತೀವಿ. ಸೊ ಗ್ಲೂಕೋಮೀಟರ್ ಮನೆಯಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್. ಸೊ ಅದರಿಂದ ಕಿಡ್ನಿ ಡ್ಯಾಮೇಜ್ ಆಗೋದು ಚಾನ್ಸೇ ಇಲ್ಲ, ಯಾಕಂದರೆ ಇಟ್ ಇಸ್ ಪ್ರೊಡ್ಯೂಸ್ ನ್ಯಾಚುರಲಿ, ದೇಹದಲ್ಲಿ ಉತ್ಪತ್ತಿ ಆಗುವ ಹಾರ್ಮೋನ್. ಮತ್ತು ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ನಾವು ಅವ್ರಿಗೆ ತುಂಬ ಟ್ಯಾಬ್ಲೆಟ್ಸ್ ಕೊಡೋದಿಲ್ಲ, ಅವ್ರಿಗೆ ಮ್ಯಾಕ್ಸಿಮಮ್ ಇನ್ಸುಲಿನೇ ಕೊಡ್ತೀವಿ. ಓಕೆ. ಈಗ ನೀವು ಕೊಟ್ಟ ಮೆಡಿಸಿನ್ ಜೊತೆ ಕೆಲವರಿಗೆ ಅಂದರೆ ಈ ಏಜ್ ಆದವರಿಗೆ ಅದೊಂದಿರುತ್ತೆ, ಮನೆ ಮದ್ದುಗಳನ್ನು ಅವರೇ ಟ್ರೈ ಮಾಡುವಂಥದ್ದು, ಬೇರುಗಳನ್ನು ಅಥವಾ ಕಷಾಯ ಮಾಡಿ ಕುಡಿಯೋದಿರ್ಬೋದು ಅಥವಾ ಬೇರೆ ಏನಾದರೂ ತಗೊಳ್ಳೋದು. ನೀವೀಗ ಒಂದು ಟ್ಯಾಬ್ಲೆಟನ್ನು ಅಥವಾ ದಿವಸಕ್ಕೆ 4 ಸಲ ತಗೊಳ್ಳಿ ಅಂತ ಹೇಳಿದರೆ ಅವರದನ್ನು 2 ಸಲ ತಗೊಳ್ಳುವಂಥದ್ದು ಅಥವಾ ಏನಾದರೂ ಆ ರೀತಿ ಮಾಡೋದ್ರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ? ಹೌದು, ಡೆಫಿನೆಟ್ಲಿ. ಸೊ ನಾವು ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಅವರ ಶುಗರ್ ರೀಡಿಂಗ್ಸ್ ನೋಡಿದ ಪ್ರಕಾರ ನಾವು ಮತ್ತೆ ಅವರು ಒಬ್ರೊಬ್ರು ನೋಡಿ ನಾವು ಒಂದೇ ಟ್ಯಾಬ್ಲೆಟ್ ಪೇಷಂಟ್ಗಳು ನಿಮ್ಮಲ್ಲಿ
ಬರ್ತಾರೆ. ತುಂಬಾ ಜನ ಬರ್ತಾರೆ. ಹೌದು. ಸೊ ಒಂದೇ ಟ್ಯಾಬ್ಲೆಟ್ ನಾವು 10 ಜನಕ್ಕೆ ಕೊಟ್ಟರೆ 10 ಬೇರೆ ಬೇರೆ ರೆಸ್ಪಾನ್ಸ್ ಆಗುವ ಚಾನ್ಸಸ್ ಉಂಟು. ಮ್ಯಾಕ್ಸಿಮಮ್ ಒಂದೇ ರೀತಿ ಇರ್ತದೆ. ಅದಕ್ಕೆ ಸ್ಟಡೀಸ್ ಮಾಡಿದ್ದು ಅಂದರೆ ಇಷ್ಟು ಪಾಪ್ಯುಲೇಷನಲ್ಲಿ ಹೀಗೇನೆ ಅವ್ರದ್ದು ರೆಸ್ಪಾನ್ಸ್ ಇರ್ತದೆ ಅಂತ. ಬಟ್ ಡೆಫಿನೆಟ್ಲಿ ಸ್ವಲ್ಪ ವೇರಿಯೇಷನ್ಸ್, ಇಂಡಿವಿಜುವಲ್ ಟು ಇಂಡಿವಿಜುವಲ್ ವೇರಿಯೇಷನ್ ಡೆಫಿನೆಟ್ಲಿ ಬರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಬ್ಲೆಟ್ ಕೊಟ್ಟಿರ್ತೀವಿ. ಶುಗರ್ ಇದೆ, ನಿಂಗೂ ಶುಗರ್ ಇದೆ, ಸೊ ಸೇಮ್ ಅಂತ ಎಣಿಸ್ತಾರೆ. ಅದು ಆ ತರ ಅಲ್ಲ. ಕೆಲವರು ಒಂದ್ ನಂಬರ್ ಹಿಡ್ಕೊಂಡು, ಅಂದ್ರೆ ಓಕೆ ಇದು 1 mg ಟ್ಯಾಬ್ಲೆಟ್, ಸೊ ಇದು ಕಮ್ಮಿ ಪವರ್, ಓಕೆ ಇದು 500 mg, ಅದು ಜಾಸ್ತಿ ಪವರ್. ಆಕ್ಚುಲಿ ಅದು ಹಾಗೆ ಅಲ್ಲ. ಅಂದ್ರೆ ಕೆಲವು 1 mg ಟ್ಯಾಬ್ಲೆಟ್ ತುಂಬಾ ಪವರ್ಫುಲ್ ಇರ್ತದೆ, ಅದು ಇನ್ಸುಲಿನ್ ತರ ಕೆಲಸ ಮಾಡ್ತದೆ. ಕೆಲವು 500 mg ಟ್ಯಾಬ್ಲೆಟ್ ಅಷ್ಟು ಪವರ್ಫುಲ್ ಇರುವುದಿಲ್ಲ. ಸೊ ಸೆಲ್ಫ್ ಟೈಟ್ರೇಟಿಂಗ್ ಅಥವಾ ನಾವು ನಮ್ಮಷ್ಟಿಗೆನೆ ಟ್ಯಾಬ್ಲೆಟ್ಸ್ ಅಡ್ಜಸ್ಟ್ ಮಾಡೋದು ಒಳ್ಳೇದಲ್ಲ, ನಾಟ್ ರೆಕಮೆಂಡೆಡ್. ಪ್ಲಸ್ ಅದರಿಂದ ಏನಾಗುತ್ತೆ ಅಂದರೆ ಒಂದ್ಸಲ ತುಂಬ ಹೈ ಹೋಗೋದು, ಒಂದ್ಸಲ ತುಂಬ ಲೋ ಹೋಗೋದು, ಅದೂ ನಿಮ್ಮ ರಕ್ತನಾಳಕ್ಕೆ ಮತ್ತು ನರಕ್ಕೆ ಒಳ್ಳೇದಲ್ಲ. ಮತ್ತು ಅದರ ಜೊತೆ ನೋಡಿ, ನಾವು ಈಗ ಒಂದು ಇಂಗ್ಲೀಷ್ ಮೆಡಿಸಿನ್ ಕೊಟ್ಟಿದ್ರೆ ನಾನ್ ಇಂಗ್ಲೀಷ್ ಮೆಡಿಸಿನ್ ತಗೊಂಡ್ರೆ ನಮಗೆ ಅದರದ್ದು ಮತ್ತು ಇದರದ್ದು ಇಂಟ್ರ್ಯಾಕ್ಷನ್ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದರ ಸೈಡ್ ಎಫೆಕ್ಟ್ ನಮಗೂ ಹೇಳೋಕ್ಕಾಗಲ್ಲ. ಇಂಟ್ರ್ಯಾಕ್ಷನ್ ಆಗಿ ಬೇರೆ ಲೋ ಶುಗರ್ ಆಗುತ್ತಾ, ಹೈ ಶುಗರ್ ಆಗುತ್ತಾ, ಅಥವಾ ಲಿವರಿಗೆ ಪೆಟ್ಟಾಗುತ್ತಾ ಅಂತ ಆ ಆನ್ಸರ್ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಯೂಶಲಿ ಹೇಳ್ತೀವಿ ಇದನ್ನು ಫಾಲೋ ಮಾಡ್ತಿದ್ರೆ ಒಂದನ್ನೇ ಫಾಲೋ ಮಾಡಿ. ಆಗ ಆ ಡಾಕ್ಟರಿಗೆ ಓಕೆ ನಾವು ಟ್ಯಾಬ್ಲೆಟ್ ಕೊಡುವಾಗ ಫಸ್ಟಿಗೆ ಹೇಳ್ತೇವೆ, ಓಕೆ ಇದರಿಂದ ಲೋ ಶುಗರ್ ಆಗುವ ಚಾನ್ಸಸ್ ಇದೆ, ಅಥವಾ ಇದರಿಂದ ನಿಮಗೆ ಯೂರಿನರಿ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇದೆ. ಆ ಟ್ಯಾಬ್ಲೆಟ್ ಬರೆಯುವಾಗ ನಾವು ಹೇಳಿ ಕೊಡ್ತೀವಿ. ಸೊ ನಿಮ್ಗೂ ಗೊತ್ತಿರುತ್ತೆ ಓಕೆ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ತುಂಬಾ ಜನ ಹಾಗೆ ಮಾಡೋದಕ್ಕೋಸ್ಕರ ಡೌಟ್ ಕೇಳಿರೋದು. ಫಂಕ್ಷನ್ಗಳಿಗೆ ಹೋದಾಗ ಅವರ ಟ್ಯಾಬ್ಲೆಟ್ ತಂದಿಲ್ಲ ಅಂದ್ರೆ ಪರವಾಗಿಲ್ಲ, ನಿಂಗೂ ಶುಗರ್ ಇದೆ, ನಾನು ತಗೊಳ್ತೀನಿ. ಓಕೆ, ಅದೇ ರೀತಿ ಈಗ ಪೇಷಂಟ್ಗಳು ಅಂದರೆ ಮಧುಮೇಹ ಪೇಷಂಟ್ಗಳು ಆಹಾರ ಕ್ರಮನ ಯಾವ ರೀತಿ ತಗೊಳ್ಬೇಕು? ತುಂಬಾ ಜನರಿಗೆ ಡೌಟ್ ಏನಪ್ಪ ಅಂತಂದ್ರೆ ಸಕ್ಕರೆ ತಿಂದರೆ ಸಕ್ಕರೆ ಕಾಯಿಲೆ ಬರ್ತದೆ, ಸ್ವೀಟ್ ಜಾಸ್ತಿ ತಿನ್ಬಾರ್ದು. ಈಗ ನಾವೇನಾದ್ರೂ ತಿಂದಾಗ ಮನೆಯವರು ಹೇಳೋದು ಉಂಟಲ್ಲ, ಜಾಸ್ತಿ ಸ್ವೀಟ್ ತಿನ್ಬೇಡ, ಬೇಗ ಶುಗರ್ ಬರುತ್ತೆ. ಅದು ನಿಜಾನ ಅಥವಾ ಅದು ಸುಮ್ಮನೆ ಬಾಯ್ಮಾತಿಗೆ ಹೇಳ್ತಿರೋದಾ? ಸೊ ಡೆಫಿನೆಟ್ಲಿ ಶುಗರ್ ಜಾಸ್ತಿ ತಿಂದರೆ ಶುಗರ್ ಬರುವ ಚಾನ್ಸಸ್ ಜಾಸ್ತಿ. ಬಟ್ ಅದು ಬರೀ ಸ್ವೀಟ್ಸ್ ಮತ್ತು ಡೆಸರ್ಟ್ಸ್ ತಿಂದು ಶುಗರ್ ಕಾಯಿಲೆ ಬರಲ್ಲ. ಆ್ಯಕ್ಚುಲಿ ಬರೋದು ಯಾವುದಂದರೆ ಮೇನ್ಲಿ ನಮ್ಮ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇದ್ದರೆ. ಬಟ್ ಸ್ವೀಟ್ಸಲ್ಲಿ ಏನಾಗುತ್ತೆ ಅಂದರೆ ಫ್ಯಾಟ್ ಕಂಟೆಂಟ್, ಶುಗರ್ ಕಂಟೆಂಟ್, ಎಲ್ಲ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಎಲ್ಲನೂ ಜಾಸ್ತಿ ಇದೆ. ಬಟ್ ಯೂಶಲಿ ಸ್ವೀಟ್ಸ್ ಎಲ್ಲರೂ ಎಲ್ಲ ದಿವಸ ತಿನ್ನಲ್ಲ, ಸೊ ಇಟ್ ಇಸ್ ಫೈನ್, ಅದು ಒನ್ಸ್ ಇನ್ ಅ ವೈಲ್. ಬಟ್ ಮ್ಯಾಕ್ಸಿಮಮ್ ತಿನ್ನೋದು ಅಂದರೆ ಕಾರ್ಬೋಹೈಡ್ರೇಟ್. ಅಂದರೆ ನಾನು ನೋಡಿದ ಪ್ರಕಾರ, ಕೇಳಿದ ಪ್ರಕಾರ ಯೂಶಲಿ ಅನ್ನ ತುಂಬ ಜಾಸ್ತಿ ತಿಂತಾರೆ, ಅಥವಾ ನಾನು ಅನ್ನನೇ ತಿನ್ನೋದಿಲ್ಲ, ಬರೀ ರಾಗಿ ಅಥವಾ ಗೋಧಿ ತಿಂತೀನಿ ಅಂತ ಆ ಥರ ಹೇಳ್ತಾರೆ ಶುಗರ್ ಇದ್ದವರು. ನಾನು ಅನ್ನನೇ ಬಿಟ್ಟಿದ್ದೇನೆ ಅಂತ, ಆ ಥರ ಚಪಾತಿ ಮಾತ್ರ ತಿಂತೀನಿ ಅಂತ. ಆದರೆ ನನ್ನ ಶುಗರ್ ಕಮ್ಮಿ ಇಲ್ಲ ಅಂತ ನನ್ನ ಹತ್ರ ಬಂದು ಹೇಳ್ತಾರೆ. ಬಟ್ ಚಪಾತಿ ತಿಂದ ಕೂಡಲೇ ನಿಮ್ಮ ಶುಗರ್ ಕಮ್ಮಿ ಆಗಲ್ಲ. ಅನ್ನ, ಗೋಧಿ, ರಾಗಿ, ಮಿಲೆಟ್ಸ್ ಎಲ್ಲ ಒಂದೇ ಕ್ಯಾಟಗರಿ, ಅವರೆಲ್ಲ ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ ನೀವು ಯೂಶಲಿ 1 ಕಪ್ ತಿನ್ನುವವರು ಅರ್ಧ ಕಪ್ ತಿನ್ನಿ. ಆ ಅರ್ಧ ಕಪ್ ಹೊಟ್ಟೆ ತುಂಬಿಸ್ಲಿಕ್ಕೆ ತರಕಾರಿ ಜಾಸ್ತಿ ತಿನ್ನಬೇಕು. ಸೊ ನೀವು ಕೆಲವ್ರು ಕೇಳಿದ್ರಿ ನಾನು ವೆಜಿಟೇರಿಯನ್, ನನಗೆ ಹೇಗೆ ಶುಗರ್ ಬಂದಿದೆ ಅಂತ ಕೇಳ್ತಾರೆ. ಸೊ ಅವರು ವೆಜಿಟೇರಿಯನ್ ಇರ್ಬೋದು, ಅವ್ರದ್ದು ಕ್ವಾಂಟಿಟಿ ಕಮ್ಮಿ ಇದೆ. ಸೊ ನಾವು ಎಷ್ಟು ಅನ್ನ ತಿಂತೀವಿ ಅದರ ಡಬಲ್ ನಾವು ತರಕಾರಿ ತಿನ್ನಬೇಕು. ಸೊ ಹೊಟ್ಟೆ ತುಂಬಿಸೋದು ತರಕಾರಿಯಿಂದ, ಬಟ್ ಡೆಫಿನೆಟ್ಲಿ ಪ್ರೋಟೀನ್ ಇಂಟೆಕ್ ಬೇಕು. ಸೊ ಚಿಕನ್, ಫಿಶ್ ಅದನ್ನೆಲ್ಲ ತಿನ್ಬೋದು, ಆದರೆ ಫ್ರೈಡ್ ಐಟಮ್ ತಿನ್ನಬಾರ್ದು ಅಂತ ನಾವು ಹೇಳ್ತೀವಿ. ಪುನಃ ಏನಂದರೆ ಮ್ಯಾಕ್ಸಿಮಮ್ ಔಟ್ಸೈಡ್ ಫುಡ್ಡನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಪುನಃ ಮೇನ್ ಇಂಪಾರ್ಟೆಂಟ್ ಅಂದರೆ ಮೈದಾ ಐಟಮ್ಸ್, ಅಂದರೆ ರಿಫೈನ್ಡ್ ಫ್ಲೋರ್. ಈಗ ಬರ್ಗರ್ ಆಗಿ ಅಲ್ಲ, ಪಿಜ್ಜಾ, ಬರ್ಗರ್, ಬ್ರೆಡ್, ಬಿಸ್ಕಿಟ್ಸ್, ಮೈದಾದಿಂದ ಮಾಡಿದ ಐಟಮ್ ಅನ್ನು ಕಂಪ್ಲೀಟ್ ಅವಾಯ್ಡ್, ಅದನ್ನು ತಿನ್ಲಿಕ್ಕೇನೆ ಇಲ್ಲ. ಮತ್ತೆ ಫ್ರೂಟ್ಸ್ ಹೇಗೆ ತಿನ್ಬೇಕು, ಕೆಲವರು ದಿವಸಕ್ಕೆ 3-4 ಬಾಳೆಹಣ್ಣು, 3-4 ಫ್ರೂಟ್ಸ್ ತಿಂತಾರೆ. ಅದು ಇಟ್ ಇಸ್ ನಾಟ್ ರೆಕಮೆಂಡೆಡ್ ಫಾರ್ ಡಯಾಬಿಟಿಕ್ಸ್. ದಿವಸಕ್ಕೆ 1 ಫ್ರೂಟ್ ತಿನ್ಬೋದು, ಅತಿಯಾದ್ರೂ ಕಷ್ಟ. ಫ್ರೂಟ್ಸ್ ಅಲ್ಲಿ ವೈಟಮಿನ್ಸ್, ಮಿನರಲ್ಸ್, ಫೈಬರ್ ಡೆಫಿನೆಟ್ಲಿ ಇದೆ, ಆದರೂ ತುಂಬ ಜಾಸ್ತಿ ತಿನ್ನಬಾರ್ದು. ದಿವಸಕ್ಕೆ 1 ಫ್ರೂಟ್. ಅಂದರೆ ನಾವು ಊಟದ ಮಧ್ಯ ತಿನ್ನಿ ಅಂತ ಹೇಳ್ತೀವಿ. ಊಟ ಆದ ಕೂಡಲೇ ಪುನಃ ಫ್ರೂಟ್ಸ್ ತಿನ್ನೋದು ಆ ಥರ ಹೇಳಲ್ಲ. ಊಟದ ಮಧ್ಯ ಹಸಿವಾದಾಗ ಫ್ರೂಟ್ಸ್ ತಿನ್ನಿ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಏನು ಮಾಡಬೇಕಂದ್ರೆ ಅನ್ನ, ಗೋಧಿ, ರಾಗಿ ಅದೆಲ್ಲ ಕಮ್ಮಿ ಮಾಡಿಕೊಂಡು ಅದರ ಬದಲು ತರಕಾರಿ ಕ್ವಾಂಟಿಟಿ ಜಾಸ್ತಿ ಮಾಡಿ. ಬೇರೆ ಏನು ಸ್ಪೆಷಲ್ ಡಯಟ್ ಏನು ಫಾಲೋ ಮಾಡಬೇಕು ಅಂತ ಇಲ್ಲ ಡಯಾಬಿಟಿಕ್ ಅವ್ರಿಗೆ. ಹಾಗಾದ್ರೆ ಸಕ್ಕರೆ ತಿನ್ನೋದ್ರಿಂದ ಶುಗರ್ ಬರುತ್ತೆ, ಆದ್ರೆ ಸಕ್ಕರೆ ತಿನ್ನೋದ್ರಿಂದಾನೇ ಶುಗರ್ ಬರಲ್ಲ. ಕರೆಕ್ಟ್. ಮತ್ತೆ ಬೆಲ್ಲ, ಸಕ್ಕರೆ, ಹನಿ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಅದರಲ್ಲಿ ಎಲ್ಲಾನು ಹೇಳ್ತಾರಲ್ಲ, ಸಕ್ಕರೆ ತಿನ್ನಲ್ಲ ನಾವು, ಬೆಲ್ಲ ಹಾಕಿ ಟೀ ಮಾಡ್ತೀವಿ, ಬೆಲ್ಲ ಹಾಕಿ ಜ್ಯೂಸ್ ಮಾಡ್ತೀವಿ.
ಕರೆಕ್ಟ್. ಅದೂ ಸೇಮ್, ಬೆಲ್ಲನೂ ಸೇಮ್, ಸಕ್ಕರೆನೂ ಸೇಮ್, ಹನಿನೂ ಸೇಮ್. ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು. ಸಕ್ಕರೆ ತಿನ್ನೋದು, ನಾವು ಇದನ್ನ ತಿಂದು ನಮ್ಗೆ ಶುಗರ್ ಬರಲ್ಲ ಅಂತ ತುಂಬಾ ಜನ. ಈಗಂತೂ ಹೆಚ್ಚು ಮನೆಯಲ್ಲೆಲ್ಲ ಕಾಫಿ ಟೀ ಎಲ್ಲ ಮಾಡೋದು ಬೆಲ್ಲದಿಂದ ಮಾಡ್ತಾರೆ, ಮತ್ತೆ ಆರ್ಗ್ಯಾನಿಕ್ ಶುಗರ್ ಅದೆಲ್ಲ ಹೇಳ್ತಾರೆ. ಬಟ್ ಎವ್ರಿಥಿಂಗ್ ಇಸ್ ಸೇಮ್. ಎವ್ರಿಥಿಂಗ್ ಇನ್ ಅದು ಎಲ್ಲದರಿಂದ ಶುಗರ್ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಈಗ ಹೆಚ್ಚಾಗಿ ಲೋ ಶುಗರ್ ಅಂತ ಕೇಳಿದ್ವಿ. ಲೋ ಶುಗರ್ ಆದ ಕೂಡಲೇ ತಲೆ ತಿರುಗಿ ಬೀಳುವಂಥದ್ದು ಅಥವಾ ಏನಾದರೂ ಬೇರೆ ರೀತಿಯಾದಂಥ ಸಿಂಪ್ಟಮ್ಸ್ಗಳನ್ನ ನಾವು ಜಾಸ್ತಿ ನೋಡ್ತೇವೆ. ಈ ಲೋ ಶುಗರ್ ಅಂದರೆ ಏನು? ಈಗ ಶುಗರ್ ಜಾಸ್ತಿ ಆದದ್ದು ನಾವು ಆಗದಿಂದ ಮಾತಾಡ್ತಿದ್ದೀವಿ. ಈಗ ಶುಗರ್ ಕಮ್ಮಿ ಆದಾಗ ತೊಂದರೆ ಆಗುತ್ತೆ, ಅದು ಯಾಕಾಗುತ್ತೆ? ಅಥವಾ ಶುಗರ್ ಕಮ್ಮಿ ಆದಾಗ ಅವರ ಲಕ್ಷಣಗಳು ಯಾವ ರೀತಿ ಆಗುತ್ತೆ? ಮನೇಲಿ ಏನಾದರೂ ಚಿಕಿತ್ಸೆನ ಮೊದಲೇ ನಾವು ತಕೊಂಡು ಆಮೇಲೆ ನಿಮ್ಮ ಹತ್ರ ಬರ್ಬೋದು? ಕರೆಕ್ಟ್. ಸೊ ಯಾರು ಡಯಾಬಿಟಿಕ್ ಪೇಷಂಟ್ ಅವ್ರಿಗೆ ಲೋ ಸಿಂಪ್ಟಮ್ಸ್ ಏನು ಅಂತ ಗೊತ್ತಿರಲೇಬೇಕು. ಯಾಕಂದರೆ ಇಟ್ ವಿಲ್ ಹ್ಯಾಪನ್. ಯಾರು ಡಯಾಬಿಟಿಕ್ ಟ್ರೀಟ್ಮೆಂಟ್ ಮೇಲೆ ಇದ್ದಾರೆ ಅವ್ರಿಗೆ ಲೋ ಶುಗರ್ ತುಂಬ ಸಲ ಆಗ್ಬೋದು, ಆಗಬಾರ್ದು, ಬಟ್ ಇಟ್ ಈಸ್ ಪಾಸಿಬಲ್. ಸೊ ಮಂತ್ಲಿ 2 to 3 ಟೈಮ್ಸ್ ಆಗ್ಬೋದು. ಅಥವಾ ತುಂಬ ಬಿಸಿಲಿಗೆ ಹೋದರೆ, ಅಥವಾ ತುಂಬ ಆಯಾಸ ಆದರೆ, ಅಥವಾ ನಿಮ್ಮ ಮೀಲ್ ಟೈಮ್ ಅಂದರೆ ಬೆಳಿಗ್ಗೆ ತಿಂದು ಮತ್ತು ಸಂಜೆ ತನಕ ಏನು ತಿನ್ನಲಿಲ್ಲ ಆದರೆ ಲೋ ಶುಗರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಸೊ ಅದನ್ನು ನಾವು ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಸೊ ಸಿಂಪ್ಟಮ್ಸ್ ಏನಂದರೆ ನಿಮಗೆ ತಲೆ ಚಕ್ಕರ್ ಬರ್ಬೋದು, ತಲೆ ನೋವು ಬರ್ಬೋದು, ಕಣ್ಣು ಮಂಜು ಆಗ್ಬೋದು, ಅಥವಾ ತುಂಬ ಬಾಯಾರಿಕೆ ಅಥವಾ ತುಂಬ ಹಸಿವೆ ಆಗಿ ನಿಮಗೆ ಸ್ವಲ್ಪ ನಿಮಗೆ ಡಿಸ್ಓರಿಯೆಂಟೆಡ್ ಅಥವಾ ನಿಮಗೆ ಕರೆಕ್ಟಾಗಿ ಕೆಲಸ ಮಾಡಲಿಕ್ಕೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ತುಂಬ ಅತಿ ಲೋ ಶುಗರ್ ಆದರೆ ತಲೆ ತಿರುಗಿ ಬೀಳುವ ಅಥವಾ ಪ್ರಜ್ಞೆ ತಪ್ಪುವ ಚಾನ್ಸಸ್ಸು ಕೂಡ ಜಾಸ್ತಿ ಇದೆ. ಸೊ ನಾವು ಯಾವತ್ತೂ ಹೇಳ್ತೀವಿ, ಶುಗರ್ ಇದ್ದ ಪೇಷಂಟ್ಸ್ ಇನ್ ಕೇಸ್ ನೀವು ಎಲ್ಲಾದರೂ ಟ್ರಾವೆಲಿಂಗ್ ಆ ಥರ ಏನಾದರೂ ಇದ್ದರೆ ಫ್ರೂಟ್ ಅಥವಾ ಗ್ಲೂಕೋಸ್ ಬಿಸ್ಕೆಟ್ಸ್ ನಿಮ್ಮ ಜೊತೆ ಇರಲೇಬೇಕು, ಖಾಲಿ ಹೊಟ್ಟೆಯಲ್ಲಿ ಇರಬಾರ್ದು. ಮತ್ತು ಒಂದು ಪ್ಯಾಕೆಟ್ ಗ್ಲೂಕೋಸ್ ಪೌಡರ್ ಇರಲೇಬೇಕು. ಸೊ ಇನ್ ಕೇಸ್ ನಿಮಗೆ ಆ ಥರ ಸಿಂಪ್ಟಮ್ಸ್ ಫೀಲ್ ಆದರೆ ಇಮಿಡಿಯೇಟಾಗಿ 1 ಸ್ಪೂನ್ ಗ್ಲೂಕೋಸ್ ಬಾಯಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಏನಾದರೂ ತಿನ್ನಲೇಬೇಕು. ಗ್ಲೂಕೋಸ್ ತಿಂದ ಕೂಡಲೇ ನಿಮ್ಮ ಶುಗರ್ ಕರೆಕ್ಟ್ ಆಗಲ್ಲ, ಆ ಕ್ಷಣಕ್ಕೆ ಕರೆಕ್ಟ್ ಆಗುತ್ತೆ, ಬಟ್ ಅಷ್ಟೇ. ಬಟ್ ಕಂಪ್ಲೀಟಾಗಿ ಕರೆಕ್ಟ್ ಆಗಬೇಕಾದ್ರೆ ಅವ್ರು ಏನಾದರೂ ಫಾಲೋ ಅಪ್ ಮಾಡಿ ತಿನ್ನಲೇಬೇಕಾಗುತ್ತೆ. ಈಗ ಮಕ್ಕಳಲ್ಲಿ ಜಾಸ್ತಿಯಾಗಿ ಶುಗರ್ ಬರುತ್ತಲ್ಲ, ಸಣ್ಣ ಮಕ್ಕಳನ್ನು ನೋಡಿದಾಗ ಸಹ ಶುಗರ್ ಪೇಷಂಟ್, ಅವರಿಗೆ ಸ್ಕೂಲಲ್ಲಿ ಹೋದಾಗ ಏನು ಸ್ವೀಟ್ ತಿನ್ನಬಾರ್ದು, ಚಾಕ್ಲೇಟ್ ತಿನ್ನಬಾರ್ದು, ಕೇಕ್ ತಿನ್ನಬಾರ್ದು. ಸೊ ಅದನ್ನು ನೋಡಿದಾಗಲೇ ನಮಗೇನೋ ಪಾಪ ಅನಿಸುತ್ತೆ. ಅದು ಯಾಕೆ ಬರುತ್ತೆ? ತಾಯಿಯಿಂದಾಗಿ ಮಗುವಿಗೆ ಬಂದಿರುತ್ತೋ ಅಥವಾ ಅವರದ್ದೇ ಫುಡ್ಡಿಂದ? ಸೊ ಮಕ್ಕಳಿಗೆ ಯೂಶಲಿ ನಾವು ಇನ್ಸುಲಿನ್, ಮುಂಚೆ ನಾವು ಅದನ್ನು ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಕರಿತಾ ಇದ್ವಿ. ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ. ಅದು ಚಿಕ್ಕ ಮಕ್ಕಳಿಂದನೇ ಬರುವ ಶುಗರ್. ಸೊ ಅವ್ರಿಗೆ ನಾವು ಯಾವ ಥರನೂ ಟ್ಯಾಬ್ಲೆಟ್ ಕೊಡೋಕ್ಕಾಗಲ್ಲ. ಅವ್ರಿಗೆ 4 ಹೊತ್ತು ಇನ್ಸುಲಿನ್ ಮೋಸ್ಟ್ ಐಡಿಯಲ್ ಟ್ರೀಟ್ಮೆಂಟ್. ಬಟ್ ಅಟ್ಲೀಸ್ಟ್ ಅವರು ಶಾಲೆಗೆ ಹೋಗೋದು ಆ ಥರ ಈಗ ತುಂಬ ಥರದ್ದು ಇನ್ಸುಲಿನ್ ಬಂದಿದೆ. ಸೊ ಅಟ್ಲೀಸ್ಟ್ 2 ರಿಂದ 3 ಸಲ ಬೇಕೇ ಬೇಕಾಗುತ್ತೆ. ಸೊ ಡೆಫಿನೆಟ್ಲಿ ಅವರಂಥ ಮಕ್ಕಳಿಗೆ ಸ್ವೀಟ್ಸ್ ಅದೆಲ್ಲ ತುಂಬ ಡಿಫ್ರೆನ್ಸ್ ಮಾಡುತ್ತೆ. ಸೊ ಅವ್ರಿಗೆ ಜಾಸ್ತಿ ನಾವು ಅವಾಯ್ಡೇ ಮಾಡಲಿಕ್ಕೆ ಹೇಳ್ತೀವಿ. ಅವ್ರಿಗೆ ಓಲ್ಡ್ ಏಜ್ ಅಂದರೆ 40-50 ಇಯರ್ಸ್ ನಂತರ ಬಂದವರ ಶುಗರ್ ಥರ ಅಲ್ಲ. ಅವ್ರದ್ದು ಶುಗರಲ್ಲಿ ತುಂಬ ವ್ಯತ್ಯಾಸ ಆಗ್ತದೆ, ತುಂಬ ಫ್ಲಕ್ಚುಯೇಷನ್ ಇರುತ್ತೆ. ಎಸ್ಪೆಷಲಿ ಅವರು ಶಾಲೆಗೆ ಹೋಗುವಾಗ ಅವ್ರಿಗೆ ಗೇಮ್ಸ್ ಪೀರಿಯಡ್, ಅವ್ರದ್ದು ಫುಡ್, ಸೊ ಸ್ವಲ್ಪ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ, ಪ್ಲಸ್ ಅವ್ರದ್ದು ಇಮೋಷ್ನಲ್ ಮತ್ತು ಮೆಂಟಲ್ ಸ್ಟ್ರೆಸ್ ನೋಡಿದರೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಡೆಫಿನೆಟ್ಲಿ ಪೇರೆಂಟ್ಸ್ ಮತ್ತು ಮಕ್ಕಳಿಗೆ ಇಬ್ರಿಗೂ. ಬಟ್ ಬೆಸ್ಟ್ ಟ್ರೀಟ್ಮೆಂಟ್ ಇನ್ಸುಲಿನ್ನೇ. 4 ಟೈಮ್ಸ್ ಇನ್ಸುಲಿನ್ ತಗೊಳ್ಳೋದು ಬೆಸ್ಟ್ ಟ್ರೀಟ್ಮೆಂಟ್ ಅವ್ರಿಗೆ. ಬಟ್ ಈಗ ಏನಾಗ್ತಾ ಇದೆ ಅಂದರೆ ಅಟ್ಲೀಸ್ಟ್ ಅರೌಂಡ್ ಒಂದು 10-15 ಇಯರ್ಸ್ ಮಕ್ಕಳಿಂದ ಏನಾಗ್ತಾ ಉಂಟು ಅಂದರೆ 40 ಇಯರ್ಸ್ ನಂತರ ಬರುವ ಶುಗರ್ ಅವ್ರಿಗೂ ಬರ್ತಾ ಉಂಟು. ಸೊ ಈಗ ಅದು ಏನು ಹೇಳ್ತೀವಿ, ಅದು ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಉಂಟು. ಬರೀ ಟೈಪ್ 1 ಅಲ್ಲ, ಟೈಪ್ 2 ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ಹೌದು. ಸೊ ಅದು ಮೇನ್ಲಿ ಬಿಕಾಸ್ ಆಫ್ ಜಂಕ್ ಫುಡ್, ಡಿಕ್ರೀಸ್ಡ್ ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ವೇಟ್ ಜಾಸ್ತಿ ಆಗಿ ಅದರಿಂದ ತುಂಬ ಸೊ ಅದು ಕಂಪ್ಲೀಟ್ಲಿ ಅವಾಯ್ಡಬಲ್. ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಏನು ನಮ್ಮ ಕೈಯಿಂದ ಎಂತ ಮಾಡ್ಲಿಕ್ಕೆ ಆಗಲ್ಲ. ಮತ್ತು ಇದು ಅಮ್ಮನಿಂದ ಮಗುಗೆ ಬರುವ ಡಿಸೀಸ್ ಅಲ್ಲ, ಇದು ಕಮ್ಯುನಿಕೇಬಲ್ ಡಿಸೀಸ್ ಅಂತ ಅಲ್ಲ. ಇದು ತನ್ನಷ್ಟಕ್ಕೆ ಅವರ ಮೇದೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆಗಿ ಈ ಥರ ಆಗ್ತಾ ಉಂಟು. ಇಟ್ಸ್ ಆನ್ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ತೀವಿ. ಈಗ ಸಂಧಿವಾತ ಹೇಗೆ ಬರ್ತದೆ ಅದಕ್ಕಿಂತ ಕಾರಣ ಇಲ್ಲ, ಆ ಥರದ್ದು ಕಾಯಿಲೆ ಇದು ಟೈಪ್ 1 ಶುಗರ್. ಈಗ ಡಯಾಬಿಟಿಸ್ನ ಬಗ್ಗೆ ಕಂಪ್ಲೀಟಾಗಿ ನಾವು ತಿಳ್ಕೊಂಡ್ವಿ, ಒಳ್ಳೊಳ್ಳೆ ಮಾಹಿತಿನ ತಿಳ್ಕೊಂಡ್ವಿ. ಅಂದರೆ ತುಂಬ ಜನ ಏನು ಮಾಡ್ತಿದ್ದಾರೆ, ಡಯಾಬಿಟಿಸ್ ಬಂದ ಮೇಲೆ ಆಹಾರ ಕಂಟ್ರೋಲ್ ಮಾಡೋದಿರ್ಬೋದು, ವಾಕಿಂಗ್ ಮಾಡೋದಿರ್ಬೋದು, ದಿವಸಕ್ಕೆ ಇಷ್ಟು ಗಂಟೆ ಓಡೋದು ಆಡೋದು ಎಲ್ಲನೂ ಮಾಡ್ತಾರೆ. ಅದಕ್ಕಿಂತ ಮೊದಲನೇದಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಫುಡ್ ಕಂಟ್ರೋಲ್ ಮಾಡೋದಿರ್ಬೋದು,
ಬಂದ ಮೇಲೆ ಕಂಪ್ಲೀಟ್ ಆಗಿ ನಿಲ್ಸೋದಕ್ಕಿಂತ ಮೊದಲೇ ನಾವು ಸ್ವಲ್ಪ ಕಡಿಮೆ ಮಾಡಿದ್ರಿಂದ ಒಳ್ಳೇದು ಅಂತ ಹೇಳ್ತೀರಾ. ಡಾಕ್ಟರ್ ಒಳ್ಳೊಳ್ಳೆ ಮಾಹಿತಿನ ಕೊಟ್ಟು ತುಂಬಾ ಜನಕ್ಕೆ ಡಯಾಬಿಟಿಸ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ತುಂಬಾ ಭಯಪಟ್ಟಿರ್ತಾರೆ. ಓ ಡಯಾಬಿಟಿಸ್ ಬಂದಿದೆ ಅಂದ ಕೂಡಲೇ ದೊಡ್ಡ ರೋಗ ಏನೋ ಬಂದಿರ್ತಾರೆ, ತುಂಬಾ ಭಯ ಪಟ್ಕೊಂಡೇ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಸೊ ಅಂತವರಿಗೆ ಒಳ್ಳೊಳ್ಳೆ ಮಾಹಿತಿನ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ. ಸೊ ಅದೇ ರೀತಿ ನೀವು ಕೂಡ ಒಳ್ಳೊಳ್ಳೆ ಮಾಹಿತಿನ ನಮಗೆ ತುಂಬಾ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಕಾರ್ಯಕ್ರಮಕ್ಕೆ ಬಂದು ಇನ್ನೂ ಒಳ್ಳೊಳ್ಳೆ ಮಾಹಿತಿನ ಕೊಡಿ ಅಂತ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರ, ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆಯಲ್ಲಿ ಇವತ್ತು ಡಯಾಬಿಟಿಸ್ನ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ. ಮುಂದಿನ ಆರೋಗ್ಯ ಕಿರಣ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V4 News.